ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಒಳಗೆ ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಟಾಪ್ 5 ದಿನದಿಂದ ದಿನಕ್ಕೆ ಬಿರುಸನ್ನ ಪಡೆದುಕೊಳ್ತಾ ಇದೆ. ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತನಾಡ್ತಾ ಸಿಎಂ ಒಬ್ಬರನ್ನ ಬಿಟ್ಟು ಬಾಕಿ ಎಲ್ಲರಿಗೂ ಕೂಡ ಡಿಸಿಎಂ ಹುದ್ದೆನೇ ಕೊಟ್ಟು ಬಿಡಿ ಅತ್ಲಾಗೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಡಿಸಿಎಂ ಮಾತ್ರವಲ್ಲ, ಸಿಎಂ ಹುದ್ದೆಯನ್ನೇ ಕೇಳಲಿ, ಹೈಕಮಾಂಡ್ ಬಳಿ ಯಾರು ಬೇಕಾದರೂ ಹೋಗ್ಲಿ, ಏನ್ ಬೇಕಾದರೂ ಕೇಳಿ, ಏನ್ ಬೇಕಾದರೂ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಿಎಂ ಒಬ್ರಿಗೆ ಮಾಡಿ ಎಲ್ಲರಿಗೂ ಡಿಸಿಎಂ ಮಾಡಿಬಿಡಿ, ಅದರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಪಕ್ಷಕ್ಕೆ ಒಳ್ಳೇದಾಗುತ್ತೆ, ಸಮುದಾಯಗಳಿಗೆ ಒಳ್ಳೇದಾಗುತ್ತೆ, ಮಾಡಲಿ. ಹೈಕಮಾಂಡಿಗೆ ಬಿಟ್ಟಿದ್ದು. ನೀವು ಡಿಸಿಎಂ ಅಲ್ಲ ಸಿಎಂ ಕೇಳ್ಬೋದು ಅಂತ ಹೇಳಿದೀವಲ್ಲ, ಆದ್ರೆ ಯಾವ ವೇದಿಕೆ ಮೇಲೆ ಕೇಳಬೇಕು, ಎಲ್ಲಿ ಕೇಳಬೇಕು? ಈಗ ನಾನು ಬಂದು ಇಲ್ಲಿ ನಿಮ್ಮ ಹತ್ರ ಕೇಳಿದ್ರೆ ನನಗೆ ಸಿಎಂ ಮಾಡಿ, ಡಿಸಿಎಂ ಮಾಡಿ, ಮಂತ್ರಿ ಮಾಡಿ ಅಂದ್ರೆ ಆಗುತ್ತಾ ಸರ್? ಹೈಕಮಾಂಡ್ ಹತ್ರ ಹೋಗ್ಬೇಕು, ಅಲ್ಲಿ ಕೇಳಬೇಕು. ಇಲ್ಲಿ ಸುಮ್ಮನೆ ನಮಗೆ ಮ್ಯಾಂಡೇಟ್ ಸಿಕ್ಕಿರೋದು ಯಾವುದಕ್ಕೆ? ಜನರಿಗೆ ಕೆಲಸ ಮಾಡೋಕ್ಕೆ. ಜವಾಬ್ದಾರಿ ಸಿಕ್ಕಿದೆ ಅಲ್ಲ, ನಾವು ಮಂತ್ರಿ ಆಗಿದ್ದೀನಿ, ನನ್ನ ಇಲಾಖೆನಲ್ಲಿರುವಂಥ ಎಲ್ಲ ಯೋಜನೆ ಜನರಿಗೆ ತಲುಪಿಸೋದು, ಮತ್ತೆ ಅಧಿಕಾರ ಹಂಚೋದು ಫಸ್ಟ್ ಕಾರ್ಯಕರ್ತರಲ್ಲಿ ಹಂಚ್ಬೇಕು. ನಾವು ಅವರಿಂದ ತಾನೇ ನಾವು ಇರೋದು ಕಾರ್ಯಕರ್ತ. ಕೆಲವೊಮ್ಮೆ ಕೆಲವರ ಹೇಳಿಕೆಗಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದರೆ, ಈ ಚನ್ನಗಿರಿಯ ಹೊಸ MLA ಇದ್ದಾರೆ ಶಿವಗಂಗಾ, ಅವರು DK ಶಿವಕುಮಾರ್ ಅವರ ಫ್ಯಾನ್ ಕೂಡ. ಅವರೊಂದು ಹೊಸ ಐಡಿಯಾ ಕೊಟ್ಟಿದ್ದಾರೆ. ನಿಮಗೇನು ಹೆಚ್ಚುವರಿ DCM ಬೇಕಾ? 3 ಜನನ DCM ಮಾಡಬೇಕಾ? 4 ಜನ ಮಾಡಬೇಕಾ? 5 ಜನ ಮಾಡಬೇಕಾ? ಮಾಡ್ಕೊಳ್ಳಿ, ಆದರೆ ಕಂಡೀಷನ್ಸ್ ಅಪ್ಲೈ. ಏನು? DK ಶಿವಕುಮಾರ CM ಮಾಡಿ, ಎಷ್ಟು DCM ಬೇಕೋ ಮಾಡ್ಕೊಳ್ಳಿ. ಹೆಚ್ಚುವರಿ DCM ಮಾಡೋದಾದರೆ DK CM ಮಾಡಿ. ಬಹುಶಃ ಇದು ಹೊಸ ಐಡಿಯಾ ಇದೆ. DK ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದಿದ್ದಾರೆ. 1 ಸಂಸದರಿದ್ದರು, ಈಗ 9 ಸಂಸದರಿದ್ದಾರೆ. ಶಿವಗಂಗಾ DCM ಬೇಡಿಕೆ ಇಟ್ಟವರಿಗೆ ಶಾಸಕ ಬಸವರಾಜ್ ಶಿವಗಂಗಾ ಹೇಳಿಕೆ. ಕೆಲವರು ಕೇವಲ ಹೇಳಿಕೆಗಳಿಂದ ಫೇಮಸ್ ಆಗ್ಬಿಡ್ತಾರೆ. ಮೊದಲು ಹರಿಹರ ಶಾಸಕ ಹರೀಶ್ ಅಂತಿದ್ರು, ಅವರು ಅಷ್ಟೇ, ಅವರ ಹೇಳಿಕೆಗಳೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಇದೀಗ ಬಸವರಾಜ್ ಶಿವಗಂಗಾ. ಬಹುಶಃ DK ಶಿವಕುಮಾರ್ ಅವ್ರಿಗೊಮ್ಮೆ ಆಶ್ಚರ್ಯ ಆಗಿರುತ್ತೆ. ಪರವಾಗಿಲ್ವೇ, ಭಾಳ ಚೆನ್ನಾಗಿರೋ ಒಂದು ಟಕ್ಕರ್ ಕೊಟ್ಟಿದ್ದಾನೆ ಅಂತ. DCM ಓಕೆ, DCM ಎಷ್ಟು ಜನ ಬೇಕು? 5 ಜನನ 10 ಜನನ ಮಾಡ್ಕೊಳ್ಳಿ. ಮತ್ತು ಇವರು DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ, ಚೆನ್ನಾಗಿದೆ. ಕೇಳಿಸ್ಕೊಳ್ಳಿ ಬಸವರಾಜ್ ಶಿವಗಂಗಾ ಏನು ಹೇಳಿದ್ದಾರೆ. ಅದನ್ನ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದ್ರ ಮೇಲೂ ಅವ್ರಿಗೆ ಆಗಲೇಬೇಕು ಅಂತ ಅವ್ರ ಆಸೆ ಏನಾರು ಇತ್ತು ಅಂದರೆ ಮಾಡಲಿ, ನಮ್ದೇನು ವಿರೋಧ ಇಲ್ಲ. ನಮ್ಮ DK ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ 1 ಡಜನ್ ಉಪಮುಖ್ಯಮಂತ್ರಿ ಮಾಡ್ತೀವಿ, ನಮ್ದೇನು ವಿರೋಧ ಇಲ್ಲ. ಅಲ್ಲಿ ಇರಲಿಲ್ಲ, ನೀವು DCM ಹುದ್ದೆನೇ ಯಾವ ಖಾಲಿ ಇಲ್ಲ, ಕೊಟ್ಟಿದ್ದೀವಲ್ಲ ಒಂದು. ಅವ್ರು ಹಿರಿಯರು ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ, ಅದನ್ನ ನಾವೇ ತಪ್ಪಿರ್ತಾರೆ. KPCC ಅಧ್ಯಕ್ಷರು ನಿಮಗೆ ಗೊತ್ತಿದೆ, 1 ಲೋಕಸಭಾ ಗೆದ್ದಿದ್ದೀವಿ ಹೋದ ಸರಿ, ಈ ಬಾರಿ 9 ಗೆದ್ದಿದ್ದೀವಿ. ಅವರ ಸಂಘಟನೆ, ಅವರ ಶಕ್ತಿಯಿಂದ ನಾವು 9ರವರೆಗೆ ರೀಚ್ ಆಗಿದ್ದೀವಿ. ಆ ಒಂದು ಸಂಘಟನೆ ಇನ್ನೂ ಬೇಕಪ್ಪ ಪಾರ್ಟಿಗೆ ಅಂದರೆ ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ಅನುಕೂಲ ಆಗ್ತದೆ. ಅವ್ರು ಮುಖ್ಯಮಂತ್ರಿ ಮಾಡಲಿ.